ಥ್ಯಾಂಕ್ಸ್ ಜೈ, ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ಸ್ ನನಗಲ್ಲ, ಮಾಮ್ಗೆ ಹೇಳ್ಬೇಕು. ಮಾಮ್ ಇದ್ದಿದ್ದಕ್ಕೆ ನಾವು ಬರೋಕ್ಕಾಗಿತ್ತು, ಯಾಕಂದ್ರೆ ಅವರೇ ಅಲ್ವಾ ವೀಸಾ ಪಾಸ್ಪೋರ್ಟ್ ಎಲ್ಲ ಕೊಡ್ಸಿರೋದು. ಅದ್ರಲ್ಲಿ ಏನಿದೆ ಜೈ, ಮಕ್ಕಳಿಗೋಸ್ಕರ ಎಷ್ಟು ಮಾಡಿದ್ರು ಕಡಿಮೆನೆ. ನೀನೆ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸೇಮ್ ಇಯ ಮಾಮ್, ನಾನು ಅಷ್ಟೇ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಂತೂ ನೀವಿಬ್ರು ಮನೆಗೆ ಬಂದ್ರಲ್ಲ, ನನಗೆ ಅದೇ ಖುಷಿ. ನನಗೂ ತುಂಬಾ ಖುಷಿ ಆಗ್ತಿದೆ ಮಾಮ್. ಒಂಥರ ಇದು ನಮಗೆ ಸ್ಪೆಷಲ್ ಮೂಮೆಂಟ್ ಇದ್ದಾಗೆ. ಮ್ಯಾಮ್, ಅಡುಗೆ ರೆಡಿ ಇದೆ. ಹಾ, ಬರ್ತೀನಿ. ದಿಯಾ, ಜೈ ಬಾ, ಊಟ ಮಾಡೋಣ. ಅಯ್ಯೋ ಅತ್ತೆ, ನೀವ್ಯಾಕೆ ಬಡಿಸ್ತಾ ಇದ್ದೀರಾ? ಅಲ್ಲಿ ಸರ್ವೆಂಟ್ಸ್ ಇದಾರಲ್ಲ, ಅವ್ರು ಬಡಿಸ್ತಾರೆ, ನೀವು ಬನ್ನಿ ಕೂತ್ಕೊಳ್ಳಿ. ಇಲ್ಲಮ್ಮ, ಇದು ನಮ್ಮ ಮನೆ ಸಂಪ್ರದಾಯ. ಮನೆಗೆ ಬರೋ ಸೊಸೆಗೆ ಮೊದಲು ಊಟ ಅತ್ತೆ ಬಡಿಸ್ಬೇಕು. ಅದಕ್ಕೆ ನಾ ಬಡಿಸ್ತೀನಿ, ನೀನು ಊಟ ಮಾಡು. ಅತ್ತೆ ಸೊಸೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಸಿಂಕ್ ಆಗ್ತಿದೆ. ಮೇಡ್ ಫಾರ್ ಈಚ್ ಅದರ್ ಜೋಡಿನ ಆಗ್ಲೇಬೇಕಲ್ವಾ, ಎಷ್ಟೇ ಆದರೂ ನನ್ನ ಸೊಸೆ ಅಲ್ವಾ. ಸಂಕೋಚ ಪಡಬೇಡ, ಹೊಟ್ಟೆ ತುಂಬ ಊಟ ಮಾಡು. ಹಾಂ, ಥ್ಯಾಂಕ್ಸ್ ಅತ್ತೆ. ಈಗ ಊಟ ಬಡಿಸ್ತಾ ಇರತ್ತಾ? ಜೈ ಅತ್ತೆ, ಫೈನಲಿ ನನ್ನ ಸೊಸೆ ಅಂತ ಒಪ್ಕೊಂಡು ಈ ಮನೆಗೆ ನಮ್ಮನ್ನ ಕರ್ಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಯಾಕಮ್ಮ ಥ್ಯಾಂಕ್ಸ್. ನನಗೂ ನಿಮ್ಮ ಜೊತೆಲಿ ಇರಬೇಕು ಅಂತ ತುಂಬ ಆಸೆ ಇದೆ. ಬೇಬಿ, ಮಾಮ್ ಒಂಥರ ಹಲ್ಸ್ನಣಿದ್ದಾಗೆ, ಮೇಲ್ಗಡೆಯಿಂದ ಹೊರಟು ಬಟ್ ಹಾರ್ಟ್ಲಿ ಒಳಗಡೆ ಅವರ ಮನಸ್ಸು ತುಂಬಾ ಸಾಫ್ಟ್ ಅಂಡ್ ಸ್ವೀಟ್ ಅಲ್ವಾ? ನನಗೇನು ಗೊತ್ತು, ಅದನ್ನು ನೀವು ಹೇಳಬೇಕು. ಸರಿ ಸರಿ, ಮಾತಾಡ್ತಾ ಇದ್ರೆ ಊಟ ತಣ್ಣಗಾಗ್ಬಿಡುತ್ತೆ. ಬಿಸಿ ಬಿಸಿಯಾಗಿ ಊಟ ಮಾಡಿ. ಹಾಂ ಮಾಮ್, ಹಾಂ, ಬರ್ತಾ ಒಂದು ನಿಮಿಷ ಬಾ. ಊಟ ಮಾಡ್ತೀರಿ? ಬಂದೆ. ಈಟ್. ಏನು ಪಾರ್ಥ, ಏನು ಕರ್ಕೊಂಡು ಬಂದಿದ್ದು? ಬೇಗ ಹೇಳು, ನಾನು ಹೋಗಿ ಪಡಿಸ್ಬೇಕು ಅವ್ರಿಗೆ. ಏನು ಮಾಮ್ ನೀನು ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯಾ? ಅವ್ರೇನು ಮನೆಯವರೆಲ್ಲ ನೋಡಿ ಮದುವೆ ಆಗಿರೋ ಹುಡುಗಿನ ನಾವು ಎಲ್ಲರೂ ಸೇರಿ ಮನೆ ತುಂಬಿಸ್ಕೊಂಡಿದ್ದೀವಾ? ಇಷ್ಟೊಂದು ಉತ್ಸಾಹ ತೋರಿಸೋ ಅಗತ್ಯ ಇಲ್ಲ ಮಾಮ್ ನಿಂಗೆ. ಹೌದು ಅತ್ತೆ, ನನಗೂ ಇದೆಲ್ಲ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡೋದಕ್ಕೂ ಆಗ್ತಿಲ್ಲ ನನಗೆ. ಮಾಮ್, ನೀನು ನಿಜವಾಗ್ಲೂ ತಪ್ಪು ಮಾಡ್ತಾ ಇದೆಯಾ. ಲಿಟ್ರಲಿ ನನ್ನ ಹೊಟ್ಟೆಲಿ ಬೆಂಕಿ ಆಗ್ತಂಗೆ ಆಗ್ತಾ ಇದೆ. ಮನೇಲಿ ಅದಕ್ಕೆ ಮನೇಲಿ ಇರುವಾಗಲೇ ಅವ್ರು ನಮ್ಮ ಮನೆ ಕರ್ಸಿದ್ಯಲ್ಲ ಮಾಮ್ ನೀನು. ನನಗೆ ಈ ಫ್ಯಾಕ್ಟ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ನೀನೇ ಜೈಬ್ರನ್ನ ಅಲ್ಲಿ ನೋಡೋಕೆ ಹೋಗಿದ್ರೆ ಇಷ್ಟೊಂದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಬಟ್ ಅವ್ರನ್ನೇ ಇಲ್ಲಿ ಕರ್ಸ್ಬಿಡಿದ್ಯಾ. ಕರ್ಸಿದಲ್ದೆ ಊಟ ಉಪಚಾರ ಬೇರೆ ಮಾಡ್ತಾ ಇದೆಯಾ. ನೋ ಮಾಮ್, ದಿಸ್ ಇಸ್ ನಾಟ್ ರೈಟ್. ಈಗಲೇ ಈ ಕ್ಷಣಕ್ಕೆ ಅವ್ರನ್ನ ಮನೆಯಿಂದ ಆಚೆ ಹೋಗಿ ಕೇಳು. ಏನು ನನಗೆ ಆರ್ಡರ್ ಮಾಡ್ತಾ ಇದೆಯಾ? ಆರ್ಡ್ರ್ ಮಾಡಿಸ್ ದೊಡ್ಡವನಲ್ಲ ಮಾಮಿ ಪಾರ್ಥ. ಜಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮಾಮ್. ಬಿಗ್ದ್ರೋಗಿ ಈ ವಿಷಯ ಗೊತ್ತಾಗ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಂಗೆ? ಅದೇನೇ ಇದ್ರೂ ನಾನು ನೋಡ್ಕೋತೀನಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮಾಮ್, ಯಾಕೆ ಮಾಮ್ ಈ ಥರ ಮಾತಾಡ್ತಾ ಇದೆಯಾ? ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಮ್. ಅವನು ಮಲ್ಲಿ ಅಕ್ಕಿಗೆ ಮೋಸ ಮಾಡಿದ್ದಾನೆ. ಅವ್ರು ಯಾವಾಗಲೂ ಕಣ್ಣೀರು ಹಾಕೋ ಥರ ಮಾಡಿದ್ದಾನೆ ಮಾಮ್. ಅವ್ರು ಯಾವಾಗಲೂ ಕಣ್ಣೀರು ಹಾಕ್ತಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತಾ ಮಾಮ್? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾಮ್ ಪ್ಲೀಸ್ ಮಾಮ್. ಮಾತಾಡಬೇಡ ನೀನು. ನಾನು ನಿಮ್ಮಮ್ಮ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಕಲಿಬೇಕಾಗಿಲ್ಲ. ಅಷ್ಟಕ್ಕೂ ಅವ್ರು ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹೋಗಿ ರೂಮ್ ಸೇರ್ಕೊಳ್ಳಿ, ಇಲ್ಲ ಎಲ್ಲಾದರೂ ಆಚೆ ಹೋಗಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಉರ್ಕೋಬೇಡಿ. ನನಗೆ ಬುದ್ಧಿ ಹೇಳಕ್ಕೆ ಬಂದ. ಎಲ್ಲ ನಿಮಗೆ ಅಂತ ಕೂಡಿಟ್ಟಿದ್ದು. ನೋಡಿದೀಯಾ, ನೀನು ನನ್ನ ಸೊಸೆ, ನನ್ನ ರಿಯಲ್ ಸೊಸೆ. ನನ್ನ ಮಗ ಇಷ್ಟಪಟ್ಟು ಮದುವೆ ಆಗಿದ್ದು ನಿನ್ನನ್ನು. ನೀನು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು. ಈ ಮನೆ ಸೊಸೆಂದಿರಿಗೆ ಏನೇನು ಸಿಕ್ಕಿದೆಯೋ ಅದೆಲ್ಲ ನಿನಗೂ ಸಿಗಬೇಕು. ನೀನು ಅದನ್ನು ಅನುಭವಿಸ್ಬೇಕಮ್ಮ.
ನೋಡು ಇದೆಲ್ಲ ನಿನಗೆ. ಪರವಾಗಿಲ್ಲ ಅತ್ತೆ, ನನ್ನ ಹತ್ರನೇ ಸಾಕಷ್ಟಿದೆ, ಇದೆಲ್ಲ ನಿಮ್ಮ ಹತ್ರನೇ ಇರಲಿ. ಇಲ್ಲಮ್ಮ, ಇದೆಲ್ಲ ನಿನಗೆ ಅಂತಾನೆ ತರಿಸಿದ್ದು. ತಗೊಂಡೋಗು. ಹಾಂ ಬೇಬಿ, ಮಾಮ್ ಆಸೆ ಪಡ್ತೀಯಾರೆ, ಇಟ್ಕೋ, ಪರವಾಗಿಲ್ಲ. ತುಂಬ ಸಂಕೋಚ ಅಲ್ಲ ಇವಳಿಗೆ. ಮಾಮ್, ಅದಕ್ಕೆಲ್ವ ಇಷ್ಟಪಟ್ಟಿದ್ದು. ನೋಡೋದಕ್ಕೆ ಮಾಡ್ರನ್ ಆದ್ರೂ ಪಕ್ಕಾ ಟ್ರೆಡಿಷನಲ್. ಈ ಸಂಸ್ಕೃತಿ ಸಂಸ್ಕಾರ ಅನ್ನೋದೆಲ್ಲ ತುಂಬಿ ತುಳುಕ್ತಾ ಇದೆ. ನಿಜ, ತುಂಬ ಒಳ್ಳೆ ಹುಡುಗಿನ ಹುಡುಕಿದ್ಯಾ ನೀನು. ಥ್ಯಾಂಕ್ಸ್ ಮಾಮ್. ನೀನ್ ಹೇಳ್ತಿದ್ಯಾ ಅಂದ್ರೆ ಅದು ISI ಸೀಲ್ ಹೊತ್ತದಂಗೆ. ಏನು ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ ಮಾಮ್. ಯಾರು ಏನೇ ಅಂದ್ರೂ ನನ್ನ ಚಾಯ್ಸ್ನ ಇಷ್ಟಪಟ್ಟು ನೀನ್ ಖುಷಿಯಾಗಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ, ನೆಮ್ಮದಿ. ಮಾಮ್, ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಯ್ತು. ನಾವು ಹೊಡ್ತೀವಿ. ಜೈ, ಇವತ್ತು ನೀವಿಲ್ಲೇ ಉಳ್ಕೊಳ್ಳಿ. ಮಾಮ್, ಏನ್ ಹೇಳ್ತಾ ಇದೀಯಾ? ನಾವಿಲ್ಲೇ ಉಳ್ಕೊಳ್ಳೋದ? ನೋವೇ. ಅಣ್ಣ ಅನ್ನಿಸ್ಕೊಂಡವನ್ ಕೆಲ ಏನಾದ್ರು ಸಿಗಾಕೊಂಡ್ರೆ ಅಷ್ಟೇ ಕತೆ. ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅವ್ನು ಬಿಸ್ನೆಸ್ ಮೀಟಿಂಗ್ ಅಂತ ಕೊಚ್ಚಿನ್ಗೆ ಹೋಗಿದ್ದಾನೆ. ಇಷ್ಟು ಬೇಗ ಅವ್ನು ಬರಲ್ಲ. ಅವ್ನು ಬರೋದಿದ್ರೂ ಮೀಟಿಂಗ್ ಮುಗಿಸೇ ಬರೋದು. ಸೊ ನೀವಿಲ್ಲಿ ಆರಾಮಾಗಿರ್ಬೋದು. ಹಾಗಾದ್ರೆ ಓಕೆ, ಬರಲ್ಲ ಅಂದ್ರೆ ಸರಿ. ಅವ್ನು ಬರಲ್ಲ ಬಿಡು, ಡೋಂಟ್ ವರಿ. ಆ್ಯಕ್ಚುಲಿ ನನಗೆ ನೀವಿಬ್ಬರು ಒಂದಿನ ಬಂದು ಇಲ್ಲಿ ಉಳ್ಕೋಬೇಕು ಅಂತ ನನ್ನ ಆಸೆ ಇತ್ತು. ಇವತ್ತು ಆಸೆ ನೆರವೇರಿದೆ. ತುಂಬ ಖುಷಿ ಆಗ್ತಿದೆ ಜೈ. ಮನಸ್ಸಿಗೊಂಥರ ನೆಮ್ಮದಿ. ನಮಗೂ ಅಷ್ಟೇ ಮಾಮ್, ತುಂಬಾನೇ ಖುಷಿ ಇದೆ. ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೆ.